ಧನುರ್ಮಾಸದ ಪೂಜೆ ಬಹಳ ವಿಶೇಷ. ಧನುರ್ಮಾಸದ ಪೂಜೆ ಮಾಡುವುದರಿಂದ 1000 ವರ್ಷ ಮಾಡುವ ಪೂಜೆಯ ಪುಣ್ಯದ ಫಲವನ್ನು ಒಂದು ದಿನದಲ್ಲಿ ಭಗವಂತ ಕೊಡುತ್ತಾನೆ. ನಾಳೆ ಜನವರಿ 14ನೇ ತಾರೀಕು ಭಾನುವಾರಕ್ಕೆ ಧನುರ್ಮಾಸವು ಮುಕ್ತಾಯವಾಗುತ್ತದೆ. ಇನ್ನು ಯಾರೆಲ್ಲ ಧನುರ್ಮಾಸದ ಪೂಜೆಯನ್ನು ಮಾಡಿಲ್ಲ ಎನ್ನುವವರು ನಾಳೆ ಧನುರ್ಮಾಸದ ಕೊನೆ ದಿನ ಆಗಿರುವುದರಿಂದ ತಪ್ಪದೆ ಪೂಜೆ ಸಲ್ಲಿಸಿ. ಧನುರ್ಮಾಸದಲ್ಲಿ ಸೂರ್ಯೋದಯಕ್ಕಿಂತ ಮುಂಚೆ ಅರುಣೋದಯದ ಕಾಲದಲ್ಲಿ ದೇವರ ಪೂಜೆ ಮಾಡಬೇಕು. ಈ ರೀತಿಯಾಗಿ ಪೂಜೆಯನ್ನು ಮಾಡುವುದರಿಂದ 1000 ವರ್ಷಗಳ ಪೂಜಾ ಫಲ ಒಂದೇ ದಿನದಲ್ಲಿ ಲಭ್ಯವಾಗುತ್ತದೆ. ಮನುಷ್ಯನಾದವನು ನಿರಂತರ 1000 ವರ್ಷಗಳ ಕಾಲ ಬದುಕುವುದು ಸಾಧ್ಯವೇ ಇಲ್ಲ. ಯಾವುದನ್ನು ನಮಗೆ ಪಡೆಯುವುದಕ್ಕೆ ಸಾಧ್ಯವಿಲ್ಲವೋ ಅಂತಹ ಪೂಜಾ ಫಲವನ್ನು ಭಗವಂತ ನಮಗೆ ಈ ಅವಧಿಯಲ್ಲಿ ಸಲ್ಲಿಸುವ ಪೂಜೆಯ ಮೂಲಕ ಅನುಗ್ರಹಿಸುತ್ತಾನೆ. ಅರುಣೋದಯದಲ್ಲಿ ಪೂಜೆ ಮಾಡಿದರೆ ಅದು ಉತ್ತಮವಾದುದು. ಆಗ ಸಂಪೂರ್ಣ ಕತ್ತಲು ಇರುತ್ತದೆ. ಇನ್ನು ನಕ್ಷತ್ರಗಳು ಮರೆಯಾಗಿ ಇನ್ನೇನು ಸೂರ್ಯೋದಯ ಲಕ್ಷಣಗಳು ಗೋಚರಿಸುವಾಗ ಅದು ಮಧ್ಯಮ. ಪೂಜೆ ಮಾಡುವಾಗ ಸೂರ್ಯೋದಯ ಆಗಿದ್ದರೆ ಅದು ಅಧಮ ಪೂಜೆ. ಮಧ್ಯಾಹ್ನ ಪೂಜೆ ಮಾಡಿದರೆ ನಿಷ್ಫಲವಾಗುತ್ತದೆ. ದೇವರ ಪೂಜೆಯನ್ನು ಯಾವಾಗ ಮಾಡಿದರೂ ಅದಕ್ಕೆ ಫಲ ಇದ್ದೇ ಇರುತ್ತದೆ. ಆದರೆ ಧನುರ್ಮಾಸದಲ್ಲಿ ಮಧ್ಯಾಹ್ನ ಪೂಜೆ ಮಾಡಿದರೆ ಅರುಣೋದಯದಲ್ಲಿ ಮಾಡಿದಾಗ ಸಿಗುವ 1000 ವರ್ಷಗಳ ಪೂಜೆಯ ಫಲ ಸಿಗದು. ಧನುರ್ಮಾಸದಲ್ಲಿ ಬೆಳಿಗ್ಗೆ ಅತ್ಯಂತ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ ಹೊಸ್ತಿಲು ಮತ್ತು ತುಳಸಿಯ ಮುಂದೆ ದೀಪವನ್ನು ಹಚ್ಚಿಡಿ. ಧನುರ್ಮಾಸದಲ್ಲಿ ದೇವರಿಗೆ ಮುದ್ಗಾನ್ನ ಅಂದರೆ ಹುಗ್ಗಿ ನೈವೇದ್ಯ ವಿಶೇಷ. ಹುಗ್ಗಿ ನೈವೇದ್ಯವನ್ನು ಇಟ್ಟು ದೇವರ ಮನೆಯಲ್ಲಿ ದೀಪ ಹಚ್ಚಿ ಯಾರು ಹುಗ್ಗಿಯನ್ನು ದೇವರಿಗೆ ಸಮರ್ಪಿಸುತ್ತಾರೋ ಅಂಥವರ ಶತ್ರು ನಾಶವಾಗುತ್ತದೆ. ಮನೆಯಲ್ಲಿ ಧನುರ್ಮಾಸದ ಪೂಜೆ ಮಾಡಿದ ಬಳಿಕ ಅಶ್ವತ್ಥ ಮರದ ಪೂಜೆಯನ್ನು ಮಾಡಬೇಕು. ಅಶ್ವತ್ಥ ಮರದ ಪೂಜೆಯನ್ನು ಮಾಡಬೇಕಾದರೆ ಒಂದು ಸಣ್ಣ ತಪ್ಪನ್ನು ಕೆಲವೊಬ್ಬರು ಮಾಡುತ್ತೀವಿ. ಏನೆಂದರೆ ಪೂಜೆ ಮಾಡಬೇಕಾದರೆ ಆ ಅಶ್ವತ್ಥ ಮರವನ್ನು ಮುಟ್ಟಿ ಪೂಜೆಯನ್ನು ಮಾಡುತ್ತೀವಿ. ಆದರೆ ಅಶ್ವತ್ಥ ವೃಕ್ಷವನ್ನು ನಾವು ಮುಟ್ಟಿ ಪೂಜೆಯನ್ನು ಮಾಡಬಾರದು. ಶನಿವಾರದ ದಿನ ಮಾತ್ರ ಅಶ್ವತ್ಥ ವೃಕ್ಷವನ್ನು ಮುಟ್ಟಿ ಪೂಜೆಯನ್ನು ಸಲ್ಲಿಸಬೇಕು. ಉಳಿದ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಶ್ವತ್ಥ ಮರವನ್ನು ಮುಟ್ಟಬಾರದು. ದೂರದಿಂದಲೇ ಅಶ್ವತ್ಥ ಮರಕ್ಕೆ ಅರಿಶಿನ ಕುಂಕುಮ ಹೂವನ್ನು ಇಡಬೇಕು. ಹುಗ್ಗಿಯ ನೈವೇದ್ಯವನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಬೇಕು. ನಾಳೆ ಧನುರ್ಮಾಸದ ಕೊನೆಯ ದಿನ ಆಗಿರುವುದರಿಂದ ಹಾಲಿನಲ್ಲಿ ಸ್ವಲ್ಪ ಕಪ್ಪು ಎಳ್ಳನ್ನು ಬೆರೆಸಿ ಅಶ್ವತ್ಥ ವೃಕ್ಷದ ಬುಡಕ್ಕೆ ಹಾಕಿ. ಇದರಿಂದ ಮನೆಯ ಸಂಪತ್ತು ವೃದ್ಧಿಯಾಗುವುದು. ಅಶ್ವತ್ಥ ವೃಕ್ಷದ ಹತ್ತಿರ ಇರುವ ನಾಗರ ಕಲ್ಲಿಗೂ ಕೂಡ ಅರಿಶಿನ ಕುಂಕುಮ ಇಟ್ಟು ಗೆಜ್ಜೆ ವಸ್ತ್ರ ಹಾಕಿ ಪೂಜೆ ಸಲ್ಲಿಸಿ. ಪೂಜೆ ಮುಗಿದ ನಂತರ ಕೊನೆಯದಾಗಿ ಅಶ್ವತ್ಥ ವೃಕ್ಷದ ಸುತ್ತು 7 ಪ್ರದಕ್ಷಿಣೆಯನ್ನು ಹಾಕಬೇಕು. ಧನುರ್ಮಾಸದ ಕೊನೆಯ ದಿನ ಅಶ್ವತ್ಥ ಕಟ್ಟೆಯ ಹತ್ತಿರ ಇರುವ 3 ಅಥವಾ 5 ಜನ ಮುತ್ತೈದೆಯರಿಗೆ ಅಲ್ಲೇ ಕರೆದು ಅವರಿಗೆ ಅರಿಶಿನ ಕುಂಕುಮವನ್ನು ಕೊಡಿ. ನೀವು ಬಯಸುವುದಾದರೆ ಧನುರ್ಮಾಸದ ಕೊನೆಯ ದಿನ ಏನಾದರೂ ಪ್ರಸಾದವನ್ನು ಮಾಡಿ ತೆಗೆದುಕೊಂಡು ಹೋಗಿ ದೇವಸ್ಥಾನದ ಹತ್ತಿರ ಇರುವವರಿಗೆ ಆ ಪ್ರಸಾದವನ್ನು ಕೂಡ ಹಂಚಬಹುದು. ಸಾತ್ವಿಕ ಅಪೇಕ್ಷೆಯನ್ನು ಇಟ್ಟುಕೊಂಡು ಧನುರ್ಮಾಸದ ಪೂಜೆಯನ್ನು ಮಾಡಿದರೆ ಭಗವಂತ ಖಂಡಿತವಾಗಿಯೂ ಅನುಗ್ರಹಿಸುತ್ತಾನೆ. ಈ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನನ್ನ ಈ ವಿಡಿಯೋ ನೋಡಿರುವ ಎಲ್ಲರಿಗೂ ಕೂಡ ಧನ್ಯವಾದಗಳು.